ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸೌಜುಗೌಡ್ರು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 8 ಗಂಟೆ ಆಯಿತು, ನೈಟ್ 8 ಗಂಟೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ನೋಡಿ ಕೈಯಲ್ಲೆಲ್ಲ ಫುಲ್ ಮೆಹಂದಿ ಎಲ್ಲ ಇಟ್ಟಿದ್ದೇನೆ. ಇದು ಮೆಹಂದಿ ಇಡುವಾಗನೇ ನಾನು ಇದು ಎಂತ ಲಾಗ್ ಮಾಡಬೇಕಿತ್ತು. ನೋಡಿ ಈಚೆ ಎಂತ ಇಡಲಿಲ್ಲ, ಹಾಗೆ ಮೆಹಂದಿ ಇಡುವಾಗ ಲಾಗ್ ಮಾಡಲಿಕ್ಕೆ ಮರ್ತೋಯ್ತು. ಹಾಗೆ ಮೆಹಂದಿ ಇಟ್ಟ ಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಇದು ಮೆಹಂದಿ ಯಾರು ಇಟ್ಟದೆ ಅಂತ ಹೇಳಿದರೆ ಪ್ರತೀಕ್ಷೆ ಆಯಿತಾ. 2 ಕೈಗೆ ಸೇರಬೇಕು ಅಂತ ಹೇಳಿದೆ. ಇಲ್ಲಿಗೆ ಫುಲ್ ಇಡಲಿಕ್ಕೆ ನನಗೆ ತುಂಬ ಆಸೆ ಇತ್ತು, ಅವಳಿಗೆ ಬೇರೆ ಟೈಮ್ ಇರಲಿಲ್ಲ, ಮತ್ತು ಲೈವ್ ಇತ್ತು, ಅದಕ್ಕೋಸ್ಕರ ಇಷ್ಟೇ ಇಟ್ಟು ಹೋಗಿದ್ದಾಳೆ. ಇನ್ನೊಂದ ನಾನು ಸ್ವಲ್ಪ ಮತ್ತೆ ಇಡ್ತೀನಿ, ಸ್ವಲ್ಪ ಇಡುವ ಪ್ರಯತ್ನ ಮಾಡ್ತೀನಿ, ಇಲ್ಲದಿದ್ದರೆ ಇಷ್ಟ ಇರ್ತದೆ. ಯಾಕೆ ಗೊತ್ತಾ, ನಾನು ಮೆಹಂದಿ ಇಟ್ಟಿದ್ದೇನೆ 2 ಕೈಗೆ ಸಹ. ನನಗೆ ಮ್ಯಾರೇಜಿಗೆ ಹೋಗ್ಲಿಕ್ಕೆ ಉಂಟು, ನನ್ನ ಮಾವನ ಮಗನ ಮ್ಯಾರೇಜ್ ಆಯಿತಾ, ನಾಡಿದ್ದು ಸೋಮವಾರ, ಇವತ್ತು ಶನಿವಾರ. ಇವತ್ತು ಯಾಕೆ ನಾನು ಮೆಹಂದಿ ಇಟ್ಟಿದ್ದೇನೆ ಅಂತ ಹೇಳಿದರೆ, ನಾಳೆ ನಮಗೆ ಪ್ರೋಗ್ರಾಮ್ ಇದೆ, ನಾಳೆ ನೈಟ್ ಪ್ರೋಗ್ರಾಮ್ ಇದೆ ಮತ್ತು ಡೇನು ಪ್ರೋಗ್ರಾಮ್ ಇದೆ. ನೈಟ್ ಫುಲ್ಲು ಜರ್ನಿ, ಅಲ್ಲಿಗೆ ಹೋಗಿ ಪ್ರೋಗ್ರಾಮ್ ಮುಗಿಸಿ ಮತ್ತು ವಾಪಸ್ ನಾವು ರಿಟರ್ನ್ ಅವತ್ತೇ ಬರಬೇಕು. ಯಾಕಂದರೆ ಇದು ಮಂಡೇ ಮ್ಯಾರೇಜ್ ಇರೋದು, ಸೋಮವಾರ. ಹಾಗೆ ಸೋಮವಾರ ಮ್ಯಾರೇಜಿಗೆ ಹೋಗ್ಬೇಕಲ್ವಾ, ಅದಕ್ಕೆ ನೈಟ್ ನಾವು ಹೊರಡ್ತೀವಿ ಅಲ್ಲಿಂದ ಪ್ರೋಗ್ರಾಮ್ ಮುಗಿಸಿ. ಪ್ರೋಗ್ರಾಮ್ ಮಾತ್ರ ಎಲ್ಲಿ ಅಂತ ಹೇಳಿ ನನಗೆ ನೆನಪಾಗ್ತಿಲ್ಲ, ಒಂದು 5-6 ಗಂಟೆ ಜರ್ನಿ ಇರಬೇಕು ಮೋಸ್ಟ್ಲಿ. ಹೆಸರು ಮತ್ತೆ ಹೇಳ್ತೇನೆ ಇನ್ನೊಂದು ಸ್ವಲ್ಪ. ನಾನು ಇವತ್ತಿಗೆ ಕಂಟಿನ್ಯೂ ಮಾಡಲ್ಲ ಇದು ಲಾಗ್ ಫುಲ್ಲು, ನಾಳೆಗೆ ಸಹ ಮುಂದೂಡಲಾಗಿದೆ ಈ ಲಾಗನ್ನು, ಅದಕ್ಕೋಸ್ಕರ ನೆನಪಾಗುವಾಗ ಹೇಳ್ತೇನೆ ಆಯಿತಾ. ಹಾಗೆ ಮೆಹಂದಿ ಎಲ್ಲ ಇಟ್ಟು ಎಲ್ಲ ಆಯಿತು. ಇವಾಗ ಹೊರಡಬೇಕೇನೋ. ಎಂಥ ಸಾರಿ ಎಲ್ಲ ಸ್ಟಿಚಿಂಗ್ ಮಾಡಿದ್ದೇನೆ, ನಾಳೆ ಸಾರಿ ಸ್ಟಿಚಿಂಗ್ ಮಾಡಿದ್ದು. ಯಾಕಂದರೆ ಯಾವುದು ಅಂತ ಹೇಳ್ತೇನೆ. ಇದು ಮಾತ್ರ ನಾನು ಮದುವೆಗೆ ಹೋಗಿ ಬಂದ ಮೇಲೆ ನಾನು ಇದು ಮಾಡೋದಾಯ್ತಾ, ಎಂತ ಲಾಗ್ ಅಪ್ಲೋಡ್ ಮಾಡ್ತೇನೆ. ಯಾಕಂದರೆ ನನ್ನ ಫ್ಯಾಮಿಲಿ ಫುಲ್ ಲಾಗ್ ನೋಡ್ತಾರಲ್ಲ, ಮತ್ತು ಅವರಿಗೆ ಗೊತ್ತಾಗ್ತದೆ ಓ ಇವಳು ಈ ಸಾರಿ ಇರ್ತಾಳೆ ಅಂತ. ಅದಕ್ಕೋಸ್ಕರ ಮದುವೆಗೆ ಹೋಗಿ ಬಂದ ಮೇಲೆ ನಾನು ಲಾಗ್ ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇವಾಗ ಮೆಹಂದಿ ಒಣಗಿದೆ ಆಯಿತಾ, ಆದ ಕಾರಣ ನೋಡಿ ನನ್ನದು ಇದು ಸಾರಿ ಇದೆಲ್ಲ ನಾನೇ ಸ್ಟಿಚಿಂಗ್ ಮಾಡಿದ್ದು, ನ್ಯೂ ಡಿಸೈನ್ ಆಯಿತಾ. ಫುಲ್ಲು ಡಿಸೈನ್ ನಾನು ನಾಳೆ ತೋರಿಸ್ತೀನಿ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೇನೆ ಅಂತ, ಮತ್ತು ಔಟ್ಫಿಟ್ ಕೂಡ ತೋರಿಸ್ತೀನಿ ನಾನು ಸಾರಿ ಉಟ್ಟ ಮೇಲೆ. ಅದು ನನಗೆ ಶಶಿಕುಮಾರ್ ಸರ್ ಕೊಟ್ಟಂತಹ ಸಾರಿ ಆಯಿತಾ, ಮ್ಯಾರೇಜಿಗೆ ಗಿಫ್ಟು. ಹಾಗೆ ಅದನ್ನು ಉಡ್ಬೇಕಂತ ಇದ್ದಾರೆ. ಮೆಹಂದೆಲ್ಲ ಹಾಕಿತ್ತು, ಹಾಗೆ ರೆಡಿ ಆಗಿದ್ದೀನಿ. ಇನ್ನು ಅದಕ್ಕೆ ಮ್ಯಾಚಿಂಗ್ ಎಲ್ಲ ತಗೋಬೇಕು. ನಾಳೆ ಟೈಮ್ ಇಲ್ಲ ಮಾರೆ, ನಾವೇ ಪುತ್ತೂರಲ್ಲಿ ಎಲ್ಲಾದರೂ ತಗೋಬೇಕು ಸಾರಿಗೆ ಮ್ಯಾಚ್, ಬ್ಯಾಂಗಲ್ಸ್ ಎಲ್ಲ. ಹಾಗೆ ಮತ್ತು ನೈಫ್ ಪಾಲಿಶ್ ಎಲ್ಲ ಇದೆ, ಮತ್ತು ಹೇರ್ ಸ್ಟೈಲ್ ಯಾವ ಥರ ಅಂತ ನೋಡಬೇಕು ಮತ್ತು. ಹಾಗೆ ಅಮ್ಮ ತಂಗಿ ಎಲ್ಲರೂ ಹೋಗಿದ್ದಾರೆ ಇಲ್ಲಿಗೆ, ಅಮ್ಮನ ಮನೆಯಲ್ಲಿದ್ದಾರೆ. ಅಂದರೆ ಇವರಿಗೆ ಡ್ಯೂಟಿ ಇದೆಯಲ್ಲ ಹಸ್ಬೆಂಡಿಗೆ, ಹಾಗೆ ಅವರಿಗೆ ರಜೆ ಇಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಹೋಗಲಿಲ್ಲ. ಇಲ್ಲಂದ್ರೆ ಇವತ್ತೇ ಹೋಗ್ಬೋದಿತ್ತು. ಇವತ್ತು ಮೆಹಂದಿ, ನಾಳೆ ಒಂದು ಗ್ಯಾಪು, ನಾಡಿದ್ದು ಮ್ಯಾರೇಜ್. ಹಾಗೆ ನನ್ನ ಮದುವೆ ಹಾಗೆ ಆದದ್ದು. ಒಂದು ದಿನ ಮ್ಯಾರೇಜ್ ಆದ ನಂತರ ನನ್ನದು ರಿಸೆಪ್ಷನ್ನಿಗೆ ಒಂದು ದಿನ ಗ್ಯಾಪ್ ಇತ್ತಾಯ್ತಾ. ಗೈಸ್, ನನ್ನ ಹಸ್ಬೆಂಡ್ ಇವಾಗ ಬಂದದಷ್ಟೇ ಆಯಿತಾ ಡ್ಯೂಟಿಯಿಂದ. ಹಾಗೆ ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ. ಹಾಗೆ ನಾನು ಇವಾಗ ತೋರಿಸೋದಿಲ್ಲ ಅವರನ್ನು, ಅವರು ಬರೋದಿಲ್ಲ ಅಂತ ಕ್ಯಾಮರಾ ಮುಂದೆ. ಅವರು ಸ್ಟೈಲಾಗಿದ್ದರೆ ಮಾತ್ರ ಕ್ಯಾಮರಾದ ಮುಂದೆ ಬರೋದು, ಅವರು ನನಕ್ಕಿಂತ ಚೆಂದ ಕಾಣಬೇಕಂತೆ ಅವರು. ಹಾಗೆ ಅಡುಗೆ ಎಲ್ಲ ರೆಡಿಯಾಗಿದೆ, ನಾನು ಮಧ್ಯಾಹ್ನ ಒಟ್ಟಿಗೆ ಮಾಡಿದ್ದೆ. ಹಾಗೆ ಅದು ಮೆಹಂದಿ ಇಡಲಿಕ್ಕೆ ಉಂಟಲ್ಲ ಅಂತ ಹೇಳಿಕೊಂಡು ಮತ್ತೆ ಕೈಯಲ್ಲೆಲ್ಲ ಫುಲ್ಲು ಮೆಹಂದಿ ಹಾಕಿದ ಮೇಲೆ ಅಡುಗೆ ಎಲ್ಲ ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಊಟ ಸಹ ರೆಡಿ ಇದೆ. ಮತ್ತು ಸಾಂಬಾರು, ಮೀನು ಸಾರು ಮಾಡಿದ್ದು, ಬುತ್ತಾಯಿ ಸಾರು ಚೆನ್ನಾಗಾಗಿದೆ, ನಾನೇ ಮಾಡಿದ್ದಾಯಿತು. ಹಾಗೆ ನೋಡಬೇಕು ಯಾವ ಥರ ರೆಡಿ ಆಗೋದಿಲ್ಲ, ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ಮತ್ತು ನಾಳೆಗೆ ಡ್ರೆಸ್, ಪ್ರೋಗ್ರಾಮಿಗೆ ಡ್ರೆಸ್ ಇದೆ, ಅಲ್ಲೆಲ್ಲ ಹಾಕಿದ್ದೇನೆ. ಯಾವುದು ಹಾಕೋದು ಅಂತಾಗಿದೆ, ಎಲ್ಲ ಹಾಕಿದೆ. ಹುಡುಗಿಯರಿಗೆ ಹಾಗೆ ಅಲ್ವಾ, ಒಂದು
ಒಂದೆರಡು ಸಾರಿ ಹಾಕಿದ ಮೇಲೆ ಮತ್ತೆ ಉಪವಾಸ ಹಾಕ್ಲಿಕ್ಕೆ ಅದು ಅಷ್ಟೊಂದು ಎಂತ ಕಂಫರ್ಟೇಬಲ್ ಇರೋದಿಲ್ಲಲ್ಲ. ಹಾಗೆ ನಾನು ನೋಡಬೇಕು ನಾಳೆ ಯಾವುದಂತ. ಈಗ 2 ಡ್ರೆಸ್ಸಲ್ಲಿ ಕಣ್ಣಾಕಿದ್ದೇನೆ, ಆ ಡ್ರೆಸ್ ಹಾಕೋದಾ ಈ ಡ್ರೆಸ್ ಹಾಕೋದಾ ಅಂತ. ಈಗ ಸೆಲೆಕ್ಷನ್ ಮಾಡಿ ನಾನು ನೈಟ್ ಇಟ್ಟು ಬಿಡೋದು ಎಲ್ಲದಕ್ಕೆ ಬೇಕಾದೆಲ್ಲ ಇದು ಫ್ಯಾನ್ಸಿ ಐಟಮು ಎಲ್ಲ ಮ್ಯಾಚ್ ಎಲ್ಲ ಹಾಕಿ ಇಟ್ಟಿರ್ತೇನೆ. ಮತ್ತು ಬೆಳಿಗ್ಗೆ ಕಷ್ಟ ಆಗ್ತದೆ, ಬೆಳಿಗ್ಗೆ ಎದ್ದು ಸ್ವಲ್ಪ ಇದು ತಿಂಡಿ ಅದೆಲ್ಲ ಮಾಡಿ ಮತ್ತೆ ಹೊರಡಬೇಕಲ್ವ. ಹಾಗೆ ನಾಳೆ ಪ್ರೋಗ್ರಾಮಿಗೆ ಹಸ್ಬೆಂಡು ಸಹ ಬರ್ತಾ ಇದ್ದಾರೆ, ಅವರಿಗೆ ನಾಳೆ ರಜೆ ಇದೆ. ಹಾಗೆ ನಾಳೆ ನಾಡಿದ್ದು ರಜೆ, ನಾಡಿದ್ದು ಮ್ಯಾರೇಜಿಗೆ ಮತ್ತು ನಾಳೆ ಒಂದು ರಜೆ ಇದೆ. ಹಾಗೆ ಮತ್ತು ಎಂಥ ವಿಶೇಷ ಏನಿಲ್ಲ. ಹಾಗೆ ಮತ್ತು ಗೈಸ್, ನಮ್ಮದು ರೂಮು ನಾನು ಹೇಳಿದೆಲ್ಲ ಮೊನ್ನೆ ಲಾಗಲ್ಲಿ, ನಮ್ಮದು ರೂಮು ಇನ್ನೊಂದು ರೂಮು ಶಿಫ್ಟ್ ಆಗಬೇಕಷ್ಟೇ ಅಂತ. ಅದನ್ನು ಕೂಡ ನಿನ್ನೆ ಶಿಫ್ಟ್ ಮಾಡಿದ್ದು. ನಿನ್ನೆ ಪ್ರೋಗ್ರಾಮ್ ಬೇರೆ ಇತ್ತು, ಪ್ರೋಗ್ರಾಮು ಮುಗಿಸಿ ಬಂದ ಮೇಲೆ ರೂಮೆಲ್ಲ ಶಿಫ್ಟ್ ಮಾಡಿದ್ದು ಈಚೆ ಸೈಡಿಗೆ. ಹಾಗೆ ಅರ್ಧಂಬರ್ಧ ಸೆಟ್ ಮಾಡಿದ್ದೇವೆ, ಇನ್ನೂ ಎಲ್ಲ ಸೆಟ್ ಆಗಬೇಕಷ್ಟೇ. ಹಾಗೆ ಫುಲ್ ಸೆಟ್ ಆದಮೇಲೆ ನಾನು ರೂಮ್ ಟೂರ್ ಮಾಡ್ತೀನಿ, ಯಾವಾಗಂತ ಗೊತ್ತಿಲ್ಲ. ಆ ಲಾಗಲ್ಲಿ ಹಸ್ಬೆಂಡ್ ಸಹ ಇರ್ತಾರೆ ಆಯಿತಾ. ಹಾಗೆ ಅವ್ರಿಗೆ ಇರುವ ಹೊತ್ತು ಮಾಡ್ತೇನೆ, ಅದು ಚೆಂದ ಅಲ್ಲ ನೋಡಲಿಕ್ಕೆ. ಹಾಗೆ ಓಕೆ ಗೈಸ್, ನಾವು ಇನ್ನು ನಾಳೆ ಸಿಗುವ. ನಾಳೆ ಪ್ರೋಗ್ರಾಮಿಗೆ ಹೋಗ್ಲಿಕ್ಕುಂಟು. ಪ್ರೋಗ್ರಾಮಿಂದ ಹೋಗುವಾಗ ಏನೆಲ್ಲ ಆಗ್ತದೆ ಅಂತ ಹೇಳಿಕೊಂಡು ಹೇಳ್ತೀನಿ. ಮತ್ತು ಮ್ಯಾರೇಜ್ ಲಾಗು ನಾನು ಸಪ್ರೇಟ್ ಹಾಕ್ತೀನಿ ಅಂತ ಅಂದ್ಕೊಳ್ತೀನಿ. ನಾಳೆದು ಒಂದು ಫುಲ್ ಡೇದು ಲಾಗ್ ಎಲ್ಲ ರೆಕಾರ್ಡ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ನಾಳೆಗೆ ಹಾಕ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಾಡಿದ್ದು ಇದು ಮ್ಯಾರೇಜಿದ್ದು ಬೇರೆನೇ ಮಾಡ್ತೀನಿ ನಾನು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸುಳ್ಯದಲ್ಲಿ ಮ್ಯಾರೇಜ್ ಮಾತ್ರ, ಸುಳ್ಯದಲ್ಲಿ. ಮತ್ತು ನನ್ನ ಮನೆಯವರೆಲ್ಲ ಇರ್ತಾರೆ. ಹಾಗೆ ಮತ್ತು ನಾನು ವಿಡಿಯೋ ಹಾಕ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ ಸಿಗುವ. ಗೈಸ್, ಗುಡ್ ಮಾರ್ನಿಂಗ್. ನೋಡಿ ನಂದು ಮೆಹಂದಿ ನಿನ್ನೆ ನಾನು ತೋರಿಸಿದೆ ಅಲ್ಲ, ಮೆಹಂದಿ ಇಟ್ಟದ್ದು. ಇವತ್ತಿಗೆ ಇಷ್ಟು ರೆಡ್ ಕಲರ್ ಬಂದಿದೆ, ಎಷ್ಟು ಚಂದ. ಹೇಗಾಗಿದೆ ಇಟ್ಟದ್ದು ಕಮೆಂಟ್ ಮಾಡಿ. ಹೌದು, ಇದು ಯಾವ ಥರ ಇದೆ ಡಿಸೈನ್ ಎಲ್ಲ ಇಟ್ಟದ್ದು ಅಂತೇಳಿ ಕಮೆಂಟ್ ಹಾಕಿ. ಯಾಕಂದರೆ ಈ ಕೋತಿ ಬಿಡಿಸಿದ್ದು ಈ ಕೈಯಲ್ಲಿ ಹೀಗೆ ಇದು ನೋಡಿ, ಇದು ಇವಳು ಬುಟ್ಟಿ ಸಂದಾಯಿಸಿ ಬಿಟ್ಟದ್ದಾಯ್ತಾ. ಇದು ಟೈಮ್ ಆಯಿತು ಅಂತೇಳಿ ಇದೊಂದು ಇಷ್ಟ ಆಗಲಿಲ್ಲ ಗೈಸ್ ನನಗೆ. ಯಾಕಂದರೆ ನನಗೆ ಫುಲ್ ಇಡೋದು ಇಷ್ಟ ತುಂಬ, ಆದರೆ ಟೈಮ್ ಇರಲಿಲ್ಲ, ಅವಳಿಗೆ ಲೈವ್ ಇತ್ತು ಹಾಗೆ ಅಷ್ಟೇ ಇಟ್ಟದ್ದು. ಮತ್ತು ಇಲ್ಲಿ ನೋಡಿ, ಇದು ಸರಿ ಇಡಲಿಲ್ವಾ ಅಂತ, ನಾಳೆಗೆ ಹಿಡಿಬೋದು ಸ್ವಲ್ಪ. ಹಾಗೆ ನಾನು ಹೇಳಿದ್ದೆಲ್ಲ ನಾಳೆ ಫ್ಯಾಮಿಲಿಯಲ್ಲಿ ಮ್ಯಾರೇಜ್ ಇದೆ ಅಂತ, ಹಾಗೆ ಇಟ್ಟದ್ದು. ಗೈಸ್, ನಾವು ಇವಾಗ ಪುತ್ತೂರಲ್ಲಿದ್ದೇವೆ. ಪ್ರೋಗ್ರಾಮ್ ಬೇರೆ, ಸಂಜೆ ಬೇರೆ ಪ್ರೋಗ್ರಾಮ್ ಇದೆ. ಅದು ಎಲ್ಲಿಯ ಜಾವಹಳ್ಳಿಯಲ್ಲಿ ಪ್ರೋಗ್ರಾಮ್, ಜಾವಗಲ್ಲ, ಜಾವಗಲ್ಲಲ್ಲಿ ಪ್ರೋಗ್ರಾಮ್ ಇರುವಂಥದ್ದು. ಹಾಗೆ ನಾವು ಇವಾಗ ಪುತ್ತೂರಲ್ಲಿ ಇವತ್ತು ಮಧ್ಯಾಹ್ನದೊಂದು ಪ್ರೋಗ್ರಾಮ್ ಮುಗಿಸಿ ಮತ್ತೆ ನಾವು ಅಲ್ಲಿಗೆ ಹೋಗಬೇಕು. ಹಾಗೆ ಅಲ್ಲಿಗೆ ಪುತ್ತೂರಲ್ಲಿ ಇವತ್ತು ನನಗೆ ಪ್ರೋಗ್ರಾಮ್ ಇಲ್ಲ, ಹಾಗೆ ಅವರು 4 ಜನ ಇದ್ದಾರೆ ಬೇರೆ, ಹಾಗೆ ಅವರಿಗೆ ಪ್ರೋಗ್ರಾಮು. ಹಾಗೆ ನಾವು ಇವತ್ತು ಬೆಳಿಗ್ಗೆ ಒಟ್ಟಿಗೆ ಬಂದಿದ್ದು, ಮತ್ತು ವಾಪಸ್ ಬರಬೇಕು. ಬಸ್ಸಲ್ಲೆಲ್ಲ ತುಂಬ ಕಷ್ಟ ಅಲ್ಲ, ರೀಚ್ ಆಗೋಲ್ಲ, ಲೇಟ್ ಆಗ್ತದೆ ಅಂತೇಳಿ ಬೇಗ ಬಂದ್ವಿ, ಒಟ್ಟಿಗೆ ಹೋಗ್ಬೋದು ಅಂತ. ಹಾಗೆ ಇವಾಗ ನಾವು ಪುತ್ತೂರು ಸಿಟಿಗೆ ಬಂದಿದ್ದೇವೆ. ಯಾಕಂದರೆ ನನಗೆ ಒಂದು ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಇತ್ತು. ನಾಳೆ ನನ್ನ ಮಾವನ ಮಗನ ಮದುವೆ ಅಲ್ವಾ, ಹಾಗೆ ಸ್ವಲ್ಪ ಐಟಮ್ ಎಲ್ಲ ಆಗಬೇಕು, ಬಳೆ ಅದು ಇದು ಎಲ್ಲ ಆಗಬೇಕು, ಕ್ಲಿಪ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನಾವು ಹೋಗೋದು ಹಾಲ್ ಹತ್ರ. ನೋಡ್ಬಾ, ನಾನಿನ್ನು ಮತ್ತೆ ಸಿಗ್ತೀನಿ ಗೈಸ್, ಬೈ ಬೈ. ಸಾರಿದು ಸ್ಕರ್ಟ್ ಸಿಕ್ಕಿತ್ತು ನನಗೆ, ಅದು ಇಲ್ಲಿ ಶಾಪಲ್ಲಿ 1-2 ಶಾಪಿಗೆ ಹೋದೆ ಮಾತ್ರ. ಒಂದು ಶಾಪಲ್ಲಿ ಸೇಮ್ ಕಲರ್ ಸಿಕ್ಕಿತ್ತು ನನಗೆ, ಪಿಂಕ್ ಕಲರ್ ಬೇಕಿತ್ತು. ಮತ್ತು ನಾನದು ಮ್ಯಾಚಿಗೆ ಅಂತ ತಗೊಂಡು ಬಂದಿರಲಿಲ್ಲ, ಮೈಂಡ್ ಸೆಟ್ ಮಾಡಿದ್ದೆ ಈ ಪಿಂಕ್ ನನಗೆ ಬೇಕಾದ್ದು ಅಂತ. ಹಾಗೆ ನೋಡಿ, ಈ ಪಿಂಕ್ ಸ್ಕರ್ಟ್ ಸಿಕ್ಕಿದೆ. ಮತ್ತು ಸ್ವಲ್ಪ ಹಸಿವಾಗ್ತಿತ್ತು, ಹಾಗೆ ಇದು ಪಪ್ಸ್ ತಿಂದು ಇವಾಗ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಗಂಟೆಗೆ ಜಾವಗಲ್ಲಿಗೆ ನಾವು ಹೊರಡ್ತಾ ಇದ್ದೀವಿ. ಹಾಗೆ ಇವಾಗ 12:30 ಆಯಿತು. ಇಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡಿ ಮತ್ತೆ ಜಾವಗಲ್ಲಿಗೆ ಹೋಗ್ತೀವಿ. ಹಾಯ್ ಮನ್ಪಲ ಇರು ಗೈಸ್,
ನನ್ನ ಹಸ್ಬೆಂಡನ್ನು ನೋಡೋದು ತುಂಬ ದಿನ ಆಯ್ತಲ್ಲ, ಎಲ್ಲರೂ ಹೇಳ್ತಾ ಇದ್ರಿ ಅವ್ರ ಜೊತೆ ಲಾಗ್ ಮಾಡಿ, ಯಾವುದಾದ್ರೂ ಕುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ಇದ್ರು. ನಾವು ಯಾವಾಗ ಮಾಡುವ ಕುಕ್ಕಿಂಗ್ ವಿಡಿಯೋ ಗೈಸ್? ಕುಕ್ಕಿಂಗ್ ಲಾಗ್ ಖಂಡಿತ ನಾವು ಮಾಡ್ತೇವೆ. ಅವರಿಗೆ ಡ್ಯೂಟಿ ಇದೆ, ಸಂಡೇ ಮಾತ್ರ ಅವರಿಗೆ ರಜೆ ಇರುವಂಥದ್ದು. ನೋಡಿ, ಮೊನ್ನೆ ಸಂಡೇ ಸಹ ನನಗೆ ಪ್ರೋಗ್ರಾಮ್ ಇತ್ತು. ಹಾಗೆ ಮೊನ್ನೆ ಸಂಡೇ ಅವರು ರೂಮಲ್ಲಿದ್ದರು, ನಾನೊಬ್ಬಳೆ ಪ್ರೋಗ್ರಾಮಿಗೆ ಹೋಗಿ ಬಂದಿದ್ದೆ. ಹಾಗೆ ಈಗ ಇವತ್ತಂದ್ರೆ ದೂರದಲ್ಲಿ ಪ್ರೋಗ್ರಾಮ್ ಇರುವಂಥದ್ದಲ್ಲ, ಅದಕ್ಕೆ ನಾನು ಇವರನ್ನು ಸಹ ಕರ್ಕೊಂಡು ಬಂದದ್ದು. ಅಂದರೆ ನಾನೊಂದು ಪ್ರೋಗ್ರಾಮಲ್ಲಿ, ಇವರು ಒಂದು ಇಲ್ಲಿ ರೂಮಲ್ಲಿರುವಾಗ ನನಗೆ ಏನೋ ಅವ್ರದ್ದು ಜಾಸ್ತಿ ನೆನಪಾಗ್ತದೆ ಆಯಿತಾ. ಊಟ ಮಾಡಿದ್ರ ಎಂತ ಮಾಡ್ತಾ ಇದ್ದಾರೆ ಪಾಪ, ಬೋರ್ ಆಗ್ಬೋದಾ ಹಾಗೆ ಹೀಗೆ ಅಂತೇಳಿ ನೆನಪಾಗ್ತದೆ. ಮತ್ತು ದೂರ ಅಲ್ಲ, ಹಾಗೆ ಒಟ್ಟಿಗಿದ್ರೆ ಟೆನ್ಷನ್ ಇರೋದಿಲ್ಲಲ್ಲ. ಮತ್ತು ಅವ್ರು ಸಹ ಗಡಿ ಕಾಲ್ ಮಾಡ್ತಾರೆ ಮಾರ್ರೆ. ಗೈಸ್, ನಾವು ಚಾವಗಲ್ಲಿಗೆ ರೀಚ್ ಆದ್ವಿ. ನಾನು ಬರುವಾಗ ಎಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಲ್ಲ, ಆವಾಗ ಪುತ್ತೂರಲ್ಲಿರುವಾಗ ಮಾತ್ರ ವೀಡಿಯೋಸ್ ಮಾಡಿದ್ದು. ಹಾಗೆ ಇವಾಗ ರೀಚ್ ಆದ್ವಿ, ಯಾಕಂದರೆ ಫುಲ್ಲು ಜನ ಇತ್ತು ಕಾರಲ್ಲಿ. ಹಾಗೆ ಕಾಲೆಲ್ಲ ಸೆಕೆ ಆಗ್ತಿರಲಿಲ್ಲ, ಹಾಗೆ ವಿಡಿಯೋ ಎಲ್ಲ ಮಾಡಲಿಕ್ಕೆ ಇರಲಿಲ್ಲ. ಇವಾಗಷ್ಟೇ ರೀಚ್ ಆದ್ವಿ. ನಾನು ತೋರಿಸ್ತೇನೆ, ಚಂದ ಡೆಕೋರೇಷನ್ ಮಾಡಿದ್ದಾರೆ ಮಾರ್ರೆ ಜಾವಗಲ್ಲಲ್ಲಿ. ಗೈಸ್ ನೋಡಿ, ಇಲ್ಲಿ ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಡೆಕೋರೇಷನ್ ತುಂಬ ಸಖತ್ತಾಗಿದೆ. ಅಲ್ಲಿ ನೋಡಿ ಹಿಂದ್ಗಡೆ ಚಂದ ಆಗಿದೆ ಮಾರೆ. ವಾವ್, ಸೋ ಬ್ಯೂಟಿಫುಲ್. ಇಲ್ಲಿ ಫ್ರಂಟಲ್ಲಿ ನಾನು ತೋರಿಸ್ತೇನೆ, ಈ ಥರ ಇದೆ. ಮತ್ತು ಅಲ್ಲಿ ಹೌದಾ? ಹಾಂ, ಥ್ಯಾಂಕ್ ಯು. ಹಾಗೆ ನೋಡಿದ್ರಲ್ಲ ಗೈಸ್, ಹಾಗೆ ದೊಡ್ಡ ಹಾಲ್ ಆಯಿತಾ, ತುಂಬ ದೊಡ್ಡ ಇದೆ ಹಾಲ್. ಇವಾಗ ಬ್ಯಾಕ್ ಕ್ಯಾಮರಾದಿಂದ ತೋರಿಸ್ತೇನೆ, ಚಂದ ಇದೆ ಆಯಿತಾ. ಎಷ್ಟು ದೊಡ್ಡದು ಹಾಲ್. ವಾ, ನಮ್ಮ ಕಾರ್ ನೋಡಿ ಇಲ್ಲಿ ನಿಂತಿದೆ. ಬಂದಲ್ಲಿನ ನಾನು ವೀಡಿಯೋಸೇ ಮಾಡಿಲ್ಲ ಗೈಸ್. ಬೈ ಬಾಯ್. ಇವರು ಇಷ್ಟೇ ಹೇಳೋದು ಗೈಸ್. ಊಟ ಮಾಡಿ ನಿದ್ದೆ ಮಾಡಿ ಆರಾಮಾಗಿರಿ. ಫ್ರೆಶಪ್ ಎಲ್ಲ ಆದ ನಂತರ ಮತ್ತೆ ಸಿಗ್ತೀನಿ. ಡ್ರೆಸ್ಸಿಂಗ್ ಎಲ್ಲ ಆಗ್ಬಿಟ್ಟಷ್ಟೇ ಸ್ವಲ್ಪ, ಹಾಗೆ ಚಂದ ರೆಡಿ ಆಗಬೇಕು. ರೆಡಿ ಆದಮೇಲೆ ಸಿಗ್ತೀವಿ. ಮತ್ತು ಸೌಂಡ್ ಅನ್ಲೋಡ್ ಮಾಡಲಿಕ್ಕೆ ಇದೆ ಆಯಿತಾ ನಮ್ಮದು. ನೋಡಿ ಗೈಸ್, ಪ್ರೋಗ್ರಾಮಿಗೆ ರೆಡಿ ಆಗಿ ಆಯಿತು. ನಾನು ಈ ಥರ ರೆಡಿ ಆಗಿದ್ದೇನೆ. ಹಾಗೆ ಮೊನ್ನೆ ಈ ಡ್ರೆಸ್ಸಿಗೆ ನಾನು ಪಿಂಕ್ ಕಲರ್ ಕೋಟ್ ಹಾಕಿದ್ದೆ, ಈ ಸರಿ ಇದೇ ಒಂದೇ ಕಲರ್ ಹಾಕಿದ್ದೇನೆ. ದೂರದಿಂದ ಔಟ್ಫಿಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಗೈಸ್, ನನ್ನ ಔಟ್ಫಿಟ್ ಈ ಥರ ಇದೆ. ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿಲ್ಲ. ಪ್ರೋಗ್ರಾಮಿಗೆ ಹೊರಟಿ ಇವಾಗ ಕೂತಿದ್ದೀವಿ. ಇನ್ನು ಟೀ ಕುಡಿಬೇಕು, ಟೀ ಮತ್ತು ತಿಂಡಿ ತಿನ್ನಬೇಕು. ಹಾಗೆ ಅಷ್ಟು ದೂರದಿಂದ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೇವಲ್ಲ, ಹಾಗೆ ತಿಂಡಿ ಇವಾಗ ತರ್ತಾರೆ. ತಂದ ಮೇಲೆ ತಿಂದು ಮತ್ತೆ ಹೋಗಬೇಕು ನಾವು ಪ್ರೋಗ್ರಾಮಿಗೆ. ಮತ್ತೆ 10:30 ಆಗ್ತದೆ ಮುಗಿಬಾಗ, ಮತ್ತೆ ಹೋಗಬೇಕು. ನೋಡಿ ಮೆಹಂದಿ ಗೈಸ್, ನೋಡಿ ಎಷ್ಟು ಚಂದ ಇದು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ, ಸೂಪರ್ ಆಗಿದೆ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಗೈಸ್. ನಮ್ಮದು ಪ್ರೋಗ್ರಾಮ್ ಎಲ್ಲ ಮುಗಿಸಿ ಮತ್ತು ಪಾಸ್ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಇದೇ ಡ್ರೆಸ್ ಹಾಕಿದೆ. ಅದರಲ್ಲಿ ಟಿಕ್ಲಿ ಇರ್ತದಲ್ಲ, ಅದು ತುಂಬ ನನಗೆ ಎಂತ ಚುಚ್ಚುತ್ತದೆ ಕೈಗೆಲ್ಲ ಫುಲ್ಲು, ಅದಕ್ಕೆ ಚೇಂಜ್ ಮಾಡಿದ್ದು. ನೋಡಿ ಗೈಸ್, ಲೈಟಿಂಗ್ಸ್ ಸಖತ್ತಾಗಿದೆ. ವಾ, ನೋಡಿ ನನ್ನ ಮುದ್ದು ಗಂಡ. ಐ ಲವ್ ಯು.